ಎಲ್ಲರಿಗೂ ನಮಸ್ಕಾರ. ಕರಾವಳಿ ರುಚಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತಗತೆ ಸೊಪ್ಪಿನ ಮಸಾಲೆ ವಡೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮಳೆಗಾಲ ಬಂದರೆ ತಗತೆ ಸೊಪ್ಪು ಅನ್ನೋದು ಮಂಗಳೂರು ಉಡುಪಿ ಕಡೆ ಕಾಮನ್ ಆಗಿಬಿಡುತ್ತೆ. ಇದು ನೋಡಿ, ತಗತೆ ಸೊಪ್ಪು ಅಂದರೆ ಹೀಗಿರುತ್ತೆ. ಇದು ಮಳೆಗಾಲದಲ್ಲಿ ಈ ಥರ ಚಿಗುರು ಇರುತ್ತೆ. ಮಳೆಗಾಲ ಹೋಗ್ತಾ ಹೋಗ್ತಾ ಇದು ತುಂಬ ಬೆಳೆಯುತ್ತೆ. ಈ ಥರ ಎಳೆಯದಿರುವ ತಗತೆ ಸೊಪ್ಪನ್ನು ಉಪಯೋಗಿಸೋದು ಒಳ್ಳೆಯದು. ಕಡಲೆಬೇಳೆನ 1 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ತರ್ತರಿಯಾಗಿ ರುಬ್ಕೊಳ್ಬೇಕು. ಮಧ್ಯ ಮಧ್ಯದಲ್ಲಿ ಕಡಲೆಬೇಳೆ ಬಾಯಿಗೆ ಸಿಗೋ ಥರ ಇರಬೇಕು. ಹೀಗಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಈ ಹದದಲ್ಲಿದ್ದರೆ ಸರಿಯಾಗತ್ತೆ. ಇದಕ್ಕೆ 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇನ್ನು ತಗತೆ ಸೊಪ್ಪನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ, ಹಸಿಮೆಣಸಿನಕಾಯಿ ಬೇಕಾದರೆ ನೀವು ರುಬ್ಬೋವಾಗ ಸೇರಿಸ್ಕೊಳ್ಬೋದು. ಇದನ್ನು ನೀರು ಹಾಕದೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನು ನಿಮಗೆ ಎಷ್ಟು ದೊಡ್ಡ ವಡೆ ಬೇಕೋ ಅಷ್ಟು ದೊಡ್ಡ ಉಂಡೆಯನ್ನು ತಗೊಳ್ಬೇಕು. ಅದನ್ನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಒಂದು ಚಟ್ಟೆ ಆಕಾರಕ್ಕೆ ಬರುತ್ತೆ. ಕಾದಿರೋ ಎಣ್ಣೆಗೆ ಈ ವಡೆಗಳನ್ನು ಬಿಟ್ಟರೆ ಆಯಿತು. ಹಾಕಿ ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಅದಾದಮೇಲೆ ಇದನ್ನು ಮಗಚ್ತಾ ಎರಡೂ ಬದಿ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಬೇಯಿಸ್ಕೊಂಡ್ರೆ ಆಯಿತು. ಈ ಹದದಲ್ಲಿದ್ದರೆ ಸರಿಯಾಗತ್ತೆ. ರುಚಿಯಾದ ತಗತೆ ಸೊಪ್ಪಿನ ವಡೆ ರೆಡಿಯಾಗೋಯಿತು. ತಗತೆ ಸೊಪ್ಪಿನಿಂದ ದೋಸೆನೂ ಮಾಡ್ಕೊಳ್ಬೋದು, ಪತ್ರೊಡೆನೂ ಮಾಡ್ಕೋಬೋದು. ಇದನ್ನು ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನೋಡಿ. ಹೊರಗಿಂದ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆಯಿಂದ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.